ಓಕೆ, ಇವತ್ತು ಡಿಸೆಂಬರ್ 9ನೇ ತಾರೀಕು ಬೆಳಗಾವಿ ಅಧಿವೇಶನ ಆರಂಭ ಆಗಿದೆ. ಬೆಳಗಾವಿ ಅಧಿವೇಶನ ಆರಂಭ ಆದಾಗ ಅನೇಕ ಪ್ರತಿಭಟನೆಗಳಲ್ಲಿ ಆಗ್ತಾ ಇರುತ್ತೆ. ಅಂಥ ಒಂದು ಪ್ರತಿಭಟನೆಯ ಕೆಲವು ದೃಶ್ಯಾವಳಿಗಳು ಭಾಳ ಇಂಪಾರ್ಟೆಂಟ್ ಆಗಿ ಅನಿಸ್ತಾ ಇದೆ. ಹಾಗಾಗಿ ಸೂಪರ್ 3 ಅದನ್ನು ಮೊದಲಿಗೆ ತಗೋತಾ ಇದ್ದೀನಿ. ಬೆಳಗಾವಿ ಅಧಿವೇಶನದ ಮೊದಲ ದಿನವೇ ಪ್ರತಿಭಟನೆ, ತೀವ್ರ ಸ್ವರೂಪ ಪಡೆದ ರೈತರ ಹೋರಾಟ, ಸರ್ಕಾರಿ ಬಸ್ ಚಾಲಕನ ಕೈ ಕಟ್ಟಿ ಹಾಕಿ ಆಕ್ರೋಶ. ಸರ್ಕಾರಿ ಚಾಲಕನ ಕೈ ಕಟ್ಟಿ ಹಾಕಿ ಆಕ್ರೋಶ. ಖಾನಾಪುರ ತಾಲೂಕಿಗೆ ಕುಡಿಯುವ ನೀರಿನ ಸಮಸ್ಯೆ ಪರಿಹರಿಸುವಂತೆ ರೈತರಿಂದ ಪ್ರತಿಭಟನೆ. ಅಖಿಲ ಕರ್ನಾಟಕ ರೈತ ಸಂಘದ ಸದಸ್ಯರ ಆಕ್ರೋಶ. ಏತ ನೀರಾವರಿ ಯೋಜನೆ ಜಾರಿ ಮಾಡುವಂತೆ ಆಗ್ರಹ. ಬಸ್ ಡ್ರೈವರ್ನ ಕೈ ಕಟ್ಟಾಕಿದ್ದಾರೆ. ಏತ ನೀರಾವರಿ ಯೋಜನೆ ಓಕೆ, ಮೈಲಾರಿ ನಮ್ಮೊಂದಿಗೆ ಫೋನದಲ್ಲಿದ್ದಾರೆ. ಮೈಲಾರಿ, ಎಸ್, ತುಂಬ ಜನ ನೀವು ಅಲ್ಲಿದ್ದೀರಿ, ನಿಜ. ಈ ನಡುವೆ ಪ್ರತಿಭಟನೆಗಳಾಗ್ತಾ ಇದೆ. ಅದು ಕೈಕಟ್ಟಿ ಯಾಕೆ ಆ ಥರ? ಅದು ಅಂದ್ರೆ ಒಂಥರ ಗಮನ ಸೆಳೆಯುವಂಥ ಪ್ರಯತ್ನ, ಅಂದರೆ ಬಸ್ಸನ್ನು ನಿಲ್ಲಿಸಿದ್ದೀವಿ ಆ ಥರನ? ಯಾಕಿದು ಸಿಂಬಾಲಿಕ್ ಏನಿದು? ಖಂಡಿತ ಜಯಪ್ರಕಾಶ್, ಪ್ರಮುಖವಾಗಿ ಏನು ಚಳಿಗಾಲದ ಅಧಿವೇಶನದಲ್ಲಿ ಇವತ್ತು 11ಕ್ಕೂ ಅಧಿಕ ಪ್ರತಿಭಟನೆಗಳು ನಡೀತಿದ್ದಾವೆ. ಅದರಲ್ಲಿ ಪ್ರಮುಖವಾಗಿ ಬೆಳಗಾವಿ ತಾಲೂಕಿನ ಖಾನಾಪುರ ಗ್ರಾಮಕ್ಕೆ ಅಥವಾ ಖಾನಾಪುರ ತಾಲೂಕಿಗೆ ಕುಡಿಯುವ ನೀರಿನ ಸಮಸ್ಯೆಯನ್ನ ಬಗೆಹರಿಸಬೇಕು ಅನ್ನೋ ನಿಟ್ಟಿನಲ್ಲಿ ಏತ ನೀರಾವರಿಯನ್ನ ಅಲ್ಲಿ ಯೋಜನೆಯನ್ನ ಜಾರಿಗೊಳಿಸಬೇಕು ಅಂತ ಪ್ರತಿಭಟನಾ ನಿರತರು ಹೋರಾಟವನ್ನ ಮಾಡ್ತಿದ್ರು. ಜೊತೆಗೆ ಸುವರ್ಣಸೌಧಕ್ಕೆ ಮೆರವಣಿಗೆ ಹೊಂದಿದ್ರು. ಆದ್ರೆ ಮೆರವಣಿಗೆಗೆ ಪೊಲೀಸರು ತಡೆಯನ್ನು ಹೊಡ್ತಾರೆ. ಹೀಗಾಗಿ ಅಲ್ಲಿ ಆಕ್ರೋಶಗೊಂಡಂತ ರೈತರು ಬಸ್ ಸ್ಟೇರಿಂಗ್ ಮತ್ತು ಚಾಲಕರಿಗೆ ಹಸಿರು ಟವಲ್ನಿಂದ ಕೈ ಕಟ್ಟಿ ಇಲ್ಲಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಅದು ಬೆಳಗಾವಿಯ ಸುವರ್ಣಸೌಧ ಮಾರ್ಗ ಮಧ್ಯೆ ಚಾಲಕನ ಕೈ ಕಟ್ಟಿ ಹಾಕಿ ಇಲ್ಲಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ನಾವು ಮೆರವಣಿಗೆ ಅಷ್ಟೇ ಮಾಡ್ತೀವಿ, ಮೆರವಣಿಗೆ ಮಾಡಿ ಸರ್ಕಾರದ ಗಮನ ಸೆಳೆಯುವ ಕೆಲಸವನ್ನ ಮಾಡ್ತೀವಿ. ಆದ್ರೆ ಖಾನಾಪುರದಲ್ಲಿ ಪ್ರಮುಖವಾಗಿ ನೀರು ಉಗಮ ಸ್ಥಾನ ಇದೆ. ಅಲ್ಲಿ ಮಲ್ಲಪ್ರಭಾ ನದಿ ಹೋಗ್ತದೆ. ಆದ್ರೆ ಅಲ್ಲಿ ಕುಡಿಯುವ ನೀರಿನ ಸಾಕಷ್ಟು ಸಮಸ್ಯೆ ಆಗುತ್ತೆ ಬೇಸಿಗೆ ಸಂದರ್ಭದಲ್ಲಿ. ಹಾಗಾಗಿ ಅಲ್ಲಿ ಏತ ನೀರಾವರಿಯನ್ನು ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಅಲ್ಲಿನ ಸಾಕಷ್ಟು ರೈತರು ಸುವರ್ಣಸೌಧಕ್ಕೆ ಹೊರಟಿದ್ರು. ಈ ವೇಳೆ ಅವರನ್ನ ಪೊಲೀಸರು ತಡೆಯುವ ಯತ್ನವನ್ನ ಮಾಡ್ತಾರೆ. ಹಾಗಾಗಿ ಅಲ್ಲಿ ಬಸ್ ಅನ್ನ ಏರಿದಂತ ರೈತ ಮುಖಂಡರು ಅವರ ಸ್ಟೇರಿಂಗ್ ಮತ್ತು ಕೈ ಕಟ್ಟಿ ಹಾಕಿ ಇಲ್ಲಿ ಆಕ್ರೋಶ ವ್ಯಕ್ತಪಡಿಸುವ ಕೆಲಸವನ್ನ ಮಾಡ್ತಾರೆ. ಜಯಪ್ರಕಾಶ್, ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಅಪ್ಡೇಟ್ಸ್ಗಾಗಿ. ಓಕೆ, ತೀವ್ರ ಸ್ವರೂಪದ ಹೋರಾಟ ಇದಾಗ್ತಾ ಇರುತ್ತೆ. ಇಲ್ಲಿ ತುಂಬ ಜನ ಮಾಡ್ತಾ ಇರ್ತಾರೆ, ಅಂದರೆ ಗಮನ ಸೆಳೆಯುವಂಥ ಪ್ರಯತ್ನಗಳನ್ನು ಮಾಡ್ತಾ ಇರ್ತಾರೆ. ಎಸ್, ಅದು ಅಗತ್ಯ ಕೂಡ ಇದೆ. ಓಕೆ, ಓಕೆ, ಇವತ್ತು ಡಿಸೆಂಬರ್ 9ನೇ ತಾರೀಕು ಬೆಳಗಾವಿ ಅಧಿವೇಶನ ಆರಂಭ ಆಗಿದೆ. ಬೆಳಗಾವಿ ಅಧಿವೇಶನ ಆರಂಭ ಆದಾಗ ಅನೇಕ ಪ್ರತಿಭಟನೆಗಳಲ್ಲಿ ಆಗ್ತಾ ಇರುತ್ತೆ. ಅಂಥ ಒಂದು ಪ್ರತಿಭಟನೆಯ ಕೆಲವು ದೃಶ್ಯಾವಳಿಗಳು ಭಾಳ ಇಂಪಾರ್ಟೆಂಟ್ ಆಗಿ ಅನಿಸ್ತಾ ಇದೆ. ಹಾಗಾಗಿ ಸೂಪರ್ 3 ಅದನ್ನು ಮೊದಲಿಗೆ ತಗೋತಾ ಇದ್ದೀನಿ. ಬೆಳಗಾವಿ ಅಧಿವೇಶನದ ಮೊದಲ ದಿನವೇ ಪ್ರತಿಭಟನೆ, ತೀವ್ರ ಸ್ವರೂಪ ಪಡೆದ ರೈತರ ಹೋರಾಟ, ಸರ್ಕಾರಿ ಬಸ್ ಚಾಲಕನ ಕೈ ಕಟ್ಟಿ ಹಾಕಿ ಆಕ್ರೋಶ. ಸರ್ಕಾರಿ ಚಾಲಕನ ಕೈ ಕಟ್ಟಿ ಹಾಕಿ ಆಕ್ರೋಶ. ಖಾನಾಪುರ ತಾಲೂಕಿಗೆ ಕುಡಿಯುವ ನೀರಿನ ಸಮಸ್ಯೆ ಪರಿಹರಿಸುವಂತೆ ರೈತರಿಂದ ಪ್ರತಿಭಟನೆ. ಅಖಿಲ ಕರ್ನಾಟಕ ರೈತ ಸಂಘದ ಸದಸ್ಯರ ಆಕ್ರೋಶ. ಏತ ನೀರಾವರಿ ಯೋಜನೆ ಜಾರಿ ಮಾಡುವಂತೆ ಆಗ್ರಹ. ಬಸ್ ಡ್ರೈವರ್ನ ಕೈ ಕಟ್ಟಾಕಿದ್ದಾರೆ. ಏತ ನೀರಾವರಿ ಯೋಜನೆ
ಓಕೆ, ಮೈಲಾರಿ ನಮ್ಮೊಂದಿಗೆ ಫೋನದಲ್ಲಿದ್ದಾರೆ. ಮೈಲಾರಿ, ಎಸ್, ತುಂಬ ಜನ ನೀವು ಅಲ್ಲಿದ್ದೀರಿ, ನಿಜ. ಈ ನಡುವೆ ಪ್ರತಿಭಟನೆಗಳಾಗ್ತಾ ಇದೆ. ಅದು ಕೈಕಟ್ಟಿ ಯಾಕೆ ಆ ಥರ? ಅದು ಅಂದ್ರೆ ಒಂಥರ ಗಮನ ಸೆಳೆಯುವಂಥ ಪ್ರಯತ್ನ, ಅಂದರೆ ಬಸ್ಸನ್ನು ನಿಲ್ಲಿಸಿದ್ದೀವಿ ಆ ಥರನ? ಯಾಕಿದು ಸಿಂಬಾಲಿಕ್ ಏನಿದು? ಖಂಡಿತ ಜಯಪ್ರಕಾಶ್, ಪ್ರಮುಖವಾಗಿ ಏನು ಚಳಿಗಾಲದ ಅಧಿವೇಶನದಲ್ಲಿ ಇವತ್ತು 11ಕ್ಕೂ ಅಧಿಕ ಪ್ರತಿಭಟನೆಗಳು ನಡೀತಿದ್ದಾವೆ. ಅದರಲ್ಲಿ ಪ್ರಮುಖವಾಗಿ ಬೆಳಗಾವಿ ತಾಲೂಕಿನ ಖಾನಾಪುರ ಗ್ರಾಮಕ್ಕೆ ಅಥವಾ ಖಾನಾಪುರ ತಾಲೂಕಿಗೆ ಕುಡಿಯುವ ನೀರಿನ ಸಮಸ್ಯೆಯನ್ನ ಬಗೆಹರಿಸಬೇಕು ಅನ್ನೋ ನಿಟ್ಟಿನಲ್ಲಿ ಏತ ನೀರಾವರಿಯನ್ನ ಅಲ್ಲಿ ಯೋಜನೆಯನ್ನ ಜಾರಿಗೊಳಿಸಬೇಕು ಅಂತ ಪ್ರತಿಭಟನಾ ನಿರತರು ಹೋರಾಟವನ್ನ ಮಾಡ್ತಿದ್ರು. ಜೊತೆಗೆ ಸುವರ್ಣಸೌಧಕ್ಕೆ ಮೆರವಣಿಗೆ ಹೊಂದಿದ್ರು. ಆದ್ರೆ ಮೆರವಣಿಗೆಗೆ ಪೊಲೀಸರು ತಡೆಯನ್ನು ಹೊರಡ್ತಾರೆ. ಹೀಗಾಗಿ ಅಲ್ಲಿ ಆಕ್ರೋಶಗೊಂಡಂತ ರೈತರು ಬಸ್ ಸ್ಟೇರಿಂಗ್ ಮತ್ತು ಚಾಲಕರಿಗೆ ಹಸಿರು ಟವಲ್ನಿಂದ ಕೈಕಟ್ಟಿ ಇಲ್ಲಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಅದು ಬೆಳಗಾವಿಯ ಸುವರ್ಣಸೌಧ ಮಾರ್ಗ ಮಧ್ಯೆ ಚಾಲಕನ ಕೈ ಕಟ್ಟಿ ಹಾಕಿ ಇಲ್ಲಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ನಾವು ಮೆರವಣಿಗೆ ಅಷ್ಟೇ ಮಾಡ್ತೇವೆ, ಮೆರವಣಿಗೆ ಮಾಡಿ ಸರ್ಕಾರದ ಗಮನ ಸೆಳೆಯುವ ಕೆಲಸವನ್ನ ಮಾಡ್ತೇವೆ. ಆದ್ರೆ ಖಾನಾಪುರದಲ್ಲಿ ಪ್ರಮುಖವಾಗಿ ನೀರು ಉಗಮ ಸ್ಥಾನ ಇದೆ. ಅಲ್ಲಿ ಮಲ್ಲಪ್ರಭಾ ನದಿ ಹೋಗ್ತದೆ. ಆದ್ರೆ ಅಲ್ಲಿ ಕುಡಿಯುವ ನೀರಿನ ಸಾಕಷ್ಟು ಸಮಸ್ಯೆ ಆಗುತ್ತೆ ಬೇಸಿಗೆ ಸಂದರ್ಭದಲ್ಲಿ. ಹಾಗಾಗಿ ಅಲ್ಲಿ ಏತ ನೀರಾವರಿಯನ್ನು ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಅಲ್ಲಿನ ಸಾಕಷ್ಟು ರೈತರು ಸುವರ್ಣಸೌಧಕ್ಕೆ ಹೊರಟಿದ್ರು. ಈ ವೇಳೆ ಅವರನ್ನ ಪೊಲೀಸರು ತಡೆಯುವ ಯತ್ನವನ್ನ ಮಾಡ್ತಾರೆ. ಹಾಗಾಗಿ ಅಲ್ಲಿ ಬಸ್ ಅನ್ನ ಏರಿದಂತ ರೈತ ಮುಖಂಡರು ಅವರ ಸ್ಟೇರಿಂಗ್ ಮತ್ತು ಕೈ ಕಟ್ಟಿ ಹಾಕಿ ಇಲ್ಲಿ ಆಕ್ರೋಶ ವ್ಯಕ್ತಪಡಿಸುವ ಕೆಲಸವನ್ನ ಮಾಡ್ತಾರೆ. ಜಯಪ್ರಕಾಶ್. ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಅಪ್ಡೇಟ್ಸ್ಗಾಗಿ. ಓಕೆ, ತೀವ್ರ ಸ್ವರೂಪದ ಹೋರಾಟ ಇದಾಗ್ತಾ ಇರುತ್ತೆ. ಇಲ್ಲಿ ತುಂಬ ಜನ ಮಾಡ್ತಾ ಇರ್ತಾರೆ, ಅಂದರೆ ಗಮನ ಸೆಳೆಯುವಂಥ ಪ್ರಯತ್ನಗಳನ್ನು ಮಾಡ್ತಾ ಇರ್ತಾರೆ. ಎಸ್, ಅದು ಅಗತ್ಯ ಕೂಡ ಇದೆ. ಓಕೆ, ರೈತ ಸಂಘಕ್ಕೆ ಡಾಕ್ಟರ್ ವಾಸುದೇವ ಮೇಟಿ ಅವರಿಗೆ, ಡಾಕ್ಟರ್ ವಾಸುದೇವ ಮೇಟಿ ಅವರಿಗೆ. ಓಕೆ, ಓಕೆ. ಇವತ್ತು ಡಿಸೆಂಬರ್ 9ನೇ ತಾರೀಕು ಬೆಳಗಾವಿ ಅಧಿವೇಶನ ಆರಂಭ ಆಗಿದೆ. ಬೆಳಗಾವಿ ಅಧಿವೇಶನ ಆರಂಭ ಆದಾಗ ಅನೇಕ ಪ್ರತಿಭಟನೆಗಳಲ್ಲಿ ಆಗ್ತಾ ಇರುತ್ತೆ. ಅಂಥ ಒಂದು ಪ್ರತಿಭಟನೆಯ ಕೆಲವು ದೃಶ್ಯಾವಳಿಗಳು ಭಾಳ ಇಂಪಾರ್ಟೆಂಟ್ ಆಗಿ ಅನಿಸ್ತಾ ಇದೆ. ಹಾಗಾಗಿ ಸೂಪರ್ 3 ಅದನ್ನು ಮೊದಲಿಗೆ ತಗೋತಾ ಇದ್ದೀನಿ. ಬೆಳಗಾವಿ ಅಧಿವೇಶನದ ಮೊದಲ ದಿನವೇ ಪ್ರತಿಭಟನೆ, ತೀವ್ರ ಸ್ವರೂಪ ಪಡೆದ ರೈತರ ಹೋರಾಟ, ಸರ್ಕಾರಿ ಬಸ್ ಚಾಲಕನ ಕೈ ಕಟ್ಟಿ ಹಾಕಿ ಆಕ್ರೋಶ. ಸರ್ಕಾರಿ ಚಾಲಕನ ಕೈ ಕಟ್ಟಿ ಹಾಕಿ ಆಕ್ರೋಶ. ಖಾನಾಪುರ ತಾಲೂಕಿಗೆ ಕುಡಿಯುವ ನೀರಿನ ಸಮಸ್ಯೆ ಪರಿಹರಿಸುವಂತೆ ರೈತರಿಂದ ಪ್ರತಿಭಟನೆ. ಅಖಿಲ ಕರ್ನಾಟಕ ರೈತ ಸಂಘದ ಸದಸ್ಯರ ಆಕ್ರೋಶ. ಏತ ನೀರಾವರಿ ಯೋಜನೆ ಜಾರಿ ಮಾಡುವಂತೆ ಆಗ್ರಹ. ಬಸ್ ಡ್ರೈವರ್ನ ಕೈ ಕಟ್ಟಾಕಿದ್ದಾರೆ. ಏತ ನೀರಾವರಿ ಯೋಜನೆ